ದೈಹಿಕ ಶಕ್ತಿ, ಪರಿಶ್ರಮ ಮತ್ತು ಭಕ್ತಿಯ ದೈವಿಕ ಹಬ್ಬವೇ ಹನುಮ ಜಯಂತಿ. ಶ್ರೀರಾಮನ ಬಂಟ ಹನುಮಂತ ಎಂದೇ ಪ್ರಸಿದ್ಧಿ ಪಡೆದ ಆಂಜನೇಯ ಸ್ವಾಮಿಯನ್ನು ಭಕ್ತರು ಪ್ರತಿ ಮಂಗಳವಾರದ ದಿವಸ ಮತ್ತು ಪ್ರತಿ ಶನಿವಾರದ ದಿವಸ ಪೂಜಿಸಿ ಆರಾಧಿಸುತ್ತಾರೆ. ಆಂಜನೇಯ ಸ್ವಾಮಿಯು ಜನಿಸಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಭಗವಾನ್ ಶಂಕರನ 11ನೆಯ ಅವತಾರವೇ ಶ್ರೀ ಆಂಜನೇಯ ಸ್ವಾಮಿ. ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆ ಅಥವಾ ಪೌರ್ಣಮಿಯ ಪವಿತ್ರವಾದ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2026ರಲ್ಲಿ ಹನುಮಾನ್ ಜಯಂತಿಯು ಏಪ್ರಿಲ್ 2ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ಈ ವಿಶೇಷವಾದ ದಿನದಂದು ದೇಶದಾದ್ಯಂತ ಮಾರುತಿಯ ದೇವಾಲಯಗಳಲ್ಲಿ ಕೇಸರಿಯ ಧ್ವಜಗಳಿಂದ ಅಲಂಕಾರವನ್ನು ಮಾಡಲಾಗುತ್ತದೆ. ಈ ಪವಿತ್ರವಾದ ದಿನದಂದು ಭಕ್ತರು ಹನುಮಂತನ ಶುಭಾಶೀರ್ವಾದಗಳನ್ನು ಪಡೆಯುವುದಕ್ಕಾಗಿ ಸುಂದರ ಕಾಂಡವನ್ನು ಪಠಿಸುತ್ತಾರೆ. ಶ್ರೀರಾಮನ ನಾಮಗಳನ್ನು ಮತ್ತು ಹನುಮಾನ್ ಚಾಲೀಸವನ್ನು ಪಠಣ ಮಾಡುತ್ತಾರೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಪೌರ್ಣಮಿಯ ತಿಥಿಯು ಏಪ್ರಿಲ್ 1ನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 7:41 ಮುಕ್ತಾಯಗೊಳ್ಳುತ್ತದೆ. ಇಲ್ಲಿ ಹುಣ್ಣಿಮೆಯ ತಿಥಿಯು ಹೆಚ್ಚಿನ ಪ್ರಮಾಣದಲ್ಲಿ ಏಪ್ರಿಲ್ 1ನೇ ತಾರೀಕು ಇದ್ದರೂ ಸಹ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಏಪ್ರಿಲ್ 2ನೇ ತಾರೀಕು ಗುರುವಾರದ ದಿವಸ ಚೈತ್ರ ಹುಣ್ಣಿಮೆಯನ್ನು ಆಚರಿಸಬೇಕಾಗುತ್ತದೆ. ಇನ್ನು ಹನುಮ ಜಯಂತಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಮಂಗಳ ಸ್ನಾನವನ್ನು ಮಾಡಬೇಕು ಹಾಗೂ ಇಡೀ ದಿನ ಉಪವಾಸ ವ್ರತವನ್ನು ಆಚರಿಸಬೇಕು. ಹಾಗೆಯೇ ಈ ಪವಿತ್ರವಾದ ದಿನದಂದು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ವಿಶೇಷವಾದ ದಿನದಂದು ಆಂಜನೇಯನ ಮೂರ್ತಿಗೆ ವೀಳ್ಯದೆಲೆಯನ್ನು ಅರ್ಪಿಸಿ ಪೂಜಿಸಬೇಕು ಮತ್ತು ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಬೇಕು. ಪವನಪುತ್ರ ಹನುಮಂತನಿಗೆ ಪ್ರಿಯವಾದ ಬೆಲ್ಲ ಮತ್ತು ಬೇಳೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೂ ಇದರ ಜೊತೆಯಲ್ಲಿ ಬಾಳೆಹಣ್ಣು, ಪೇರಲೆ ಮತ್ತು ಇನ್ನು ಮುಂತಾದ ಹಣ್ಣು ಹಂಪಲುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಅಲ್ಲದೆ ಹನುಮ ಜಯಂತಿಯ ದಿನದಂದು ಆಂಜನೇಯ ಸ್ವಾಮಿಗೆ ಗುಲಾಬಿ ಹೂಗಳನ್ನು ಅರ್ಪಿಸುವುದರಿಂದ ಹನುಮಂತನ ಶುಭಾಶೀರ್ವಾದ ದೊರೆಯುತ್ತದೆ. ಇದರಿಂದ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿನ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಹನುಮ ಜಯಂತಿಯ ದಿನದಂದು ಆಂಜನೇಯನಿಗೆ ಕೇಸರಿ ಬಣ್ಣದ ವಸ್ತ್ರವನ್ನು ಅಥವಾ ಬಟ್ಟೆಯನ್ನು ಅರ್ಪಿಸಬೇಕು. ಇದರಿಂದ ವ್ಯಾಪಾರ ವ್ಯವಹಾರದಲ್ಲಿನ ನಷ್ಟಗಳು ಪರಿಹಾರವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವಾಗುತ್ತದೆ. ಈ ದಿನದಂದು ವಿಶೇಷವಾಗಿ ಒಂದು ಕಾಗದದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಸಿಂಧೂರದಿಂದ ಬರೆದು ಹನುಮಂತನ ಮುಂದಿಟ್ಟು ಪೂಜಿಸಬೇಕು. ನಂತರ ಈ ಕಾಗದವನ್ನು ನೀವು ಹಣ ಇಡುವ ಜಾಗದಲ್ಲಿ ಸುರಕ್ಷಿತವಾಗಿ ಇಡಬೇಕು. ಇದರಿಂದ ನಿಮ್ಮ ಜೀವನದ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಧನಲಾಭವಾಗುತ್ತದೆ. ಅದಕ್ಕಾಗಿ ಬಡತನದಿಂದ ಮುಕ್ತಿ ಪಡೆಯಲು ಈ ದಿನದಂದು ತಪ್ಪದೆ ಈ ಚಿಕ್ಕ ಕೆಲಸವನ್ನು ಮಾಡಿ. ಇನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮ ಜಯಂತಿಯ ದಿನ ಶುದ್ಧವಾದ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹವು ನಿಮ್ಮದಾಗುತ್ತದೆ. ಇದರಿಂದ ಜೀವನದಲ್ಲಿ ಅದೃಷ್ಟವು ಒಲಿಯುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ದಿನದಂದು ಆಂಜನೇಯನ ಮೂರ್ತಿಗೆ ಹಚ್ಚುವ ಸಿಂಧೂರವನ್ನು ನೀವು ಪ್ರತಿದಿನ ಹಣೆಗೆ ತಿಲಕವಾಗಿ ಹಚ್ಚುವುದರಿಂದ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. ಅಲ್ಲದೆ ಜಾತಕದಲ್ಲಿ ಶನಿದೋಷ ಇರುವವರು ಈ ದಿನ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಇದರಿಂದ ಮನಸ್ಸಿನಲ್ಲಿರುವ ಎಲ್ಲ ರೀತಿಯ ಭಯಗಳು ದೂರವಾಗುತ್ತವೆ ಹಾಗೂ ದುಷ್ಟಶಕ್ತಿಗಳ ಪ್ರಭಾವದಿಂದ ಮುಕ್ತಿ ದೊರೆಯುತ್ತದೆ. ಇನ್ನು ಈ ದಿನದಂದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ, ಧನಧಾನ್ಯಗಳನ್ನು ದಾನ ಮಾಡುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ.
ಹೀಗೆ ಈ ವರ್ಷದ ಹನುಮ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.